ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಮ್ಮ ದೇಶದಲ್ಲಿರುವ ಬಹಳಷ್ಟು ದೇವಾಲಯಗಳ ಬಗ್ಗೆ ಮತ್ತು ಅವುಗಳಲ್ಲಿರುವ ಪ್ರತ್ಯೇಕತೆಯ ಬಗ್ಗೆ ನಾವು ಈಗಾಗಲೇ ಬಹಳಷ್ಟು ವಿಡಿಯೋಗಳಲ್ಲಿ ತಿಳಿದುಕೊಂಡಿದ್ದೀವಿ. ಇನ್ನೂ ಅಂತಹ ದೇವಾಲಯಗಳು ನಮ್ಮ ಭಾರತದಲ್ಲಿ ಬಹಳಷ್ಟಿವೆ. ಸೊ ಈಗ ನಾನು ಹೇಳುವ ಕೆಲವು ದೇವಾಲಯಗಳು ಎಷ್ಟು ಪ್ರತ್ಯೇಕತೆಯನ್ನ ಹೊಂದಿರುತ್ತವೆ ಅಂದ್ರೆ, ಅವುಗಳಲ್ಲಿ ಒಂದು ದೇವಾಲಯದಲ್ಲಿರುವ ವಿಗ್ರಹವನ್ನ ನಮ್ಮ ಕೈಯಿಂದ ಮುಟ್ಟಿದ್ರೆ ಆ ವಿಗ್ರಹದ ಪರಿಮಳ ಹೆಚ್ಚಾಗುತ್ತೆ. ಅದೇ ರೀತಿ ಇನ್ನೊಂದು ದೇವಾಲಯದಲ್ಲಿ ದೇವರ ವಿಗ್ರಹವನ್ನ ಹೊರಗಡೆ ತಗೊಂಡ್ ಬರೋಕೆ ಪ್ರಯತ್ನಿಸಿದ್ರೆ ಆ ವಿಗ್ರಹದ ತೂಕ ವಿಪರೀತವಾಗಿ ಬೆಳೆದು ಬಿಡುತ್ತೆ. ಸೊ ಈ ವಿಡಿಯೋದಲ್ಲಿ ನಮ್ಮ ವಿಜ್ಞಾನಿಗಳು ಕೂಡ ಕಂಡು ಹಿಡಿಯದಂತಹ ಕೆಲವು ರಹಸ್ಯಕರವಾದ ದೇವಾಲಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡದ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಂಬರ್ 1, ಹಸನಾಂಬ ಟೆಂಪಲ್. ಈ ದೇವಾಲಯ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿದೆ. ಈ ದೇವಾಲಯವನ್ನ ವರ್ಷದಲ್ಲಿ ಕೇವಲ ಒಂದು ಬಾರಿ ಮಾತ್ರವೇ ತೆರೆಯಲಾಗುತ್ತೆ. ಈ ದೇವಾಲಯದಲ್ಲಿ 2 ರಹಸ್ಯಗಳು ನಡೀತಾ ಇರುತ್ತವೆ. ಅದರಲ್ಲಿ ಒಂದು, ಈ ದೇವಾಲಯವನ್ನ ಮುಚ್ಚುವ ಮೊದಲು ಆ ದೇವರಿಗೆ ಈ ದೇವಾಲಯದಲ್ಲಿ ಪ್ರಸಾದದ ರೂಪದಲ್ಲಿ ಮಾಡಿರುವ ಅನ್ನವನ್ನ ಮತ್ತು ಹೂಗಳನ್ನ ಇಡಲಾಗುತ್ತೆ. ಈ ದೇವಾಲಯವನ್ನ ವರ್ಷ ಪೂರ್ತಿ ಮುಚ್ಚಿರ್ತಾರೆ. ಆದ್ರೆ 1 ವರ್ಷದ ನಂತರ ಓಪನ್ ಮಾಡಿ ನೋಡಿದ್ರೂ ಕೂಡ ಆ ಜಾಗದಲ್ಲಿ ಇಟ್ಟಿರುವ ಅನ್ನ ಮತ್ತು ಹೂಗಳು ಅಷ್ಟೇ ಫ್ರೆಶ್ ಆಗಿರುತ್ತವೆ. ಸ್ವಲ್ಪವೂ ಕೂಡ ಹಾಳಾಗಿರಲ್ಲ. ಅಷ್ಟೇ ಅಲ್ಲ, ಈ ದೇವಾಲಯವನ್ನ ಮುಚ್ಚೋಕು ಮುಂಚೆ ಒಂದು ದೀಪವನ್ನು ಕೂಡ ಹಚ್ತಾರೆ. ಈ ದೀಪವು ಕೂಡ ವರ್ಷ ಪೂರ್ತಿ ಅಷ್ಟೇ ಕಾಂತಿಯಿಂದ ಹತ್ತಿ ಉರಿತಾ ಇರುತ್ತೆ. ಈ ದೇವಾಲಯದಲ್ಲಿ ಇನ್ನೊಂದು ರಹಸ್ಯವೂ ಕೂಡ ಇದೆ. ಅದೇನಂದ್ರೆ, ಈ ದೇವಾಲಯದಲ್ಲಿ ಒಂದು ಕಲ್ಲಿದೆ. ಇದನ್ನ ಸೊಸೆ ಕಲ್ಲು ಎಂದು ಕೂಡ ಕರೀತಾರೆ. ಆ ಕಲ್ಲು ತನ್ನ ಗಾತ್ರವನ್ನ ಹೆಚ್ಚಿಸಿಕೊಳ್ತಾ ದೇವರ ವಿಗ್ರಹ ಇರುವ ಕಡೆ ಬೆಳೀತಾ ಇದೆ. ಕೆಲವು ಜನ ಸ್ಥಾನಿಕರು ಮತ್ತು ಚರಿತ್ರಕಾರರು ಹೇಳ್ತಾ ಇರುವ ವಿಷಯ ಏನು ಅಂದ್ರೆ, ಈ ಕಲ್ಲು ಯಾವಾಗ ಆ ದೇವರ ವಿಗ್ರಹವನ್ನ ಸ್ಪರ್ಶಿಸುತ್ತೋ ಆಗ ಈ ಕಲಿಯುಗ ಪೂರ್ತಿಯಾಗಿ ಅಂತ್ಯಗೊಳ್ಳುತ್ತಂತೆ. ನಂಬರ್ 2, ನಚಿಯಾರ್ ಕೋವಿಲ್ ಟೆಂಪಲ್. ಈ ದೇವಾಲಯ ತಮಿಳುನಾಡಿನ ಕುಂಭಕೋಣಂಗೆ ಸ್ವಲ್ಪ ದೂರದಲ್ಲಿದೆ. ಈ ದೇವಾಲಯವನ್ನ ತಿರುನರಯೂರ್ ನಂಬಿ ಟೆಂಪಲ್ ಎಂದು ಕೂಡ ಕರೆಯಲಾಗುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಈ ದೇವಾಲಯದಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ. ಆದ್ರೆ ಈ ದೇವಾಲಯದಲ್ಲಿ ವಿಷ್ಣು ಮೂರ್ತಿಯ ರೂಪವೂ ಕೂಡ ನೆಲೆಸಿದೆ. ಅದು ಕೂಡ ವಿಷ್ಣುವಿನ ಗರುಡ ವಾಹನದ ಜೊತೆಗೆ. ವರ್ಷದಲ್ಲಿ 1 ಬಾರಿ ಈ ದೇವಾಲಯದಲ್ಲಿ ಕೆಲವು ಪ್ರತ್ಯೇಕವಾದ ಪೂಜೆಗಳು ನಡೀತಾ ಇರುತ್ತವೆ. ಆ ಸಮಯದಲ್ಲಿ ಗರುಡ ವಾಹನವನ್ನ ಗರ್ಭಗುಡಿಯಿಂದ ಹೊರಗಡೆ ತಗೊಂಡ್ ಬರ್ತಾರೆ. ಆದ್ರೆ ನಿಜವಾದ ಕತೆ ಇಲ್ಲೇ ಶುರುವಾಗುತ್ತೆ. ಅದೇನಂದ್ರೆ, ಈ ಗರುಡ ವಾಹನ ಗರ್ಭಗುಡಿಯಲ್ಲಿದ್ದಾಗ ಇದನ್ನ ಎತ್ತೋಕೆ 3 ರಿಂದ 4 ಜನರು ಮಾತ್ರವೇ ಸರಿ ಹೋಗ್ತಾರೆ. ಆದ್ರೆ ಈ ಗರುಡ ವಾಹನ ಯಾವಾಗ ಗರ್ಭಗುಡಿಯಿಂದ ಹೊರಗಡೆ ಬರುತ್ತೋ ಆಗ ಆ ವಿಗ್ರಹದ ತೂಕ ಸಡನ್ ಆಗಿ ಹೆಚ್ಚಾಗಿ ಬಿಡುತ್ತೆ. ಸುಮಾರು 60 ರಿಂದ 70 ಜನರು ಸೇರಿದ್ರೂ ಕೂಡ ಆ ವಿಗ್ರಹವನ್ನ ಎತ್ತೋಕಾಗಲ್ಲ. ಈ ರೀತಿ ಯಾಕೆ ನಡೀತಾ ಇದೆ ಎಂಬ ವಿಷಯವನ್ನ ಮಾತ್ರ ಇಲ್ಲಿಯವರೆಗೂ ಯಾರಿಗೂ ಕಂಡು ಹಿಡಿಯೋಕಾಗಿಲ್ಲ. ಹಾಗಾದ್ರೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ? ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಂಬರ್ 3, ಯಾಗಂಟಿ ಉಮಾ ಮಹೇಶ್ವರ ಟೆಂಪಲ್. ಈ ದೇವಾಲಯ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿದೆ. ಪರಮೇಶ್ವರ ನೆಲೆಸಿರುವ ಈ ದೇವಾಲಯದ ರಹಸ್ಯ ಗರ್ಭಗುಡಿಯಲ್ಲಿರುವ ನಂದಿಯ ಜೊತೆ ಸಂಬಂಧವನ್ನ ಹೊಂದಿದೆ. ಈ ದೇವಾಲಯದಲ್ಲಿರುವ ನಂದಿಯ ಆಕಾರ ಸಮಯದ ಜೊತೆಗೆ ವಿಪರೀತವಾಗಿ ಬೆಳೀತಾ ಹೋಗ್ತಾ ಇದೆ. ಇದು ಕೇವಲ ಅಲ್ಲಿ ವಾಸಿಸುವ ಜನರ ಮಾತು ಮಾತ್ರವೇ ಅಲ್ಲ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನವರು ಕೂಡ ದೃಢೀಕರಿಸಿ ಹೇಳಿದ್ದಾರೆ. ಇಲ್ಲಿರುವ ವಿಗ್ರಹವನ್ನ ನೋಡಿದ್ರೆ ನಿಮಗೂ ಕೂಡ ಅರ್ಥವಾಗಿ ಬಿಡುತ್ತೆ, ಈ ನಂದಿ ನಿಜವಾಗಲೂ ಬೆಳೀತಾ ಇದೆ ಅಂತ. ಈ ನಂದಿಯ ಬಗ್ಗೆ ಪೋತಲೂರಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಕೂಡ ಅವರು ಬರೆದಿರುವ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ಇದನ್ನ 15ನೇ ಶತಮಾನದಲ್ಲಿ ರಾಜ ಹರಿಹರರು ನಿರ್ಮಿಸಿದ್ದಾರೆ. ಆ ಸಮಯದಲ್ಲಿ ಈ ವಿಗ್ರಹವನ್ನ 4 ಸ್ತಂಭಗಳ ಮಧ್ಯೆ ಸರಿಯಾದ ಪ್ರದೇಶದಲ್ಲಿ ನಿರ್ಮಿಸ್ತಾರೆ. ಆದ್ರೆ ಪ್ರಸ್ತುತ ಕಾಲದಲ್ಲಿ ಈ ನಂದಿ ಎಷ್ಟು ಬೆಳೆದು ಬಿಟ್ಟಿದೆ ಅಂದ್ರೆ ಪಕ್ಕದಲ್ಲಿರುವ ಕಂಬಗಳಿಗೂ ಕೂಡ ಟಚ್ ಆಗ್ತಾ ಇದೆ. ನಂಬರ್ 4, ದತ್ತಾತ್ರೇಯ ಟೆಂಪಲ್. ಕರ್ನಾಟಕದ ಗುಲ್ಬರ್ಗಾದ ಗನಗಾಪುರದಲ್ಲಿರುವ ದತ್ತಾತ್ರೇಯ ದೇವಾಲಯದ ಒಳಗಡೆ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಬಲಹೀನರಾಗಿದ್ದವರನ್ನ ಬಿಡೋದೇ ಇಲ್ಲ. ಯಾಕಂದ್ರೆ ಒಳಗಡೆ ಹೋದ ತಕ್ಷಣ ಬಹಳಷ್ಟು ಜನ ತುಂಬಾ ವಿಚಿತ್ರವಾಗಿ ದೆವ್ವ ಹಿಡಿದವರಂತೆ ವರ್ತಿಸ್ತಾ ಇರ್ತಾರೆ. ಈ ದೇವಾಲಯದಲ್ಲಿ ಪ್ರತಿದಿನ 1 ಬಾರಿ ದೊಡ್ಡ ಮಹಾ ಆರತಿಯನ್ನ ಕೊಡ್ತಾರೆ. ಆ ಸಮಯದಲ್ಲಿ ಅಲ್ಲಿರುವ ಚಿಕ್ಕ ಮಕ್ಕಳು, ದೊಡ್ಡವರು ಮತ್ತು ಮುದುಕರು ಅಲ್ಲಿರುವ ಯಾವುದೋ ಒಂದು ನೆಗೆಟಿವ್ ಶಕ್ತಿಗೆ ವಶ ಆಗಿ ಬಿಡ್ತಾರೆ. ಈ ದೇವಾಲಯದಲ್ಲಿ ಇದ್ದಷ್ಟು ಸಮಯ ಅಂದ್ರೆ ಪ್ರತ್ಯೇಕವಾಗಿ ಆರತಿಯನ್ನ ಕೊಡ್ತಾ ಇರುವ ಸಮಯದಲ್ಲಿ ಈ ದೇವಾಲಯದಲ್ಲಿರುವ ಭಕ್ತರು ಒಬ್ಬರ ಜೊತೆ ಇನ್ನೊಬ್ಬರು ಮಾತನಾಡಲ್ಲ. ಈ ದೇವಾಲಯದ ರಹಸ್ಯವನ್ನ ತಿಳಿದುಕೊಳ್ಳೋಕೆ ಪ್ರಜೆಗಳು, ವಿಜ್ಞಾನಿಗಳು ಮತ್ತು ವಾರ್ತಾಪತ್ರಿಕೆಯವರು ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಯಾರಿಗೂ ಕಂಡು ಹಿಡಿಯೋಕಾಗಿಲ್ಲ.
ನಂಬರ್ 5 ಧರ್ಮೇಶ್ವರ ಮಹಾದೇವ ಟೆಂಪಲ್. ಇದು ಹಿಮಾಚಲ್ ಪ್ರದೇಶದ ಚಂಬಾ ಜಿಲ್ಲೆಯಲ್ಲಿದೆ. ಈ ದೇವಾಲಯದ ಹೆಸರನ್ನ ಕೇಳಿದ್ರೆ ಇದು ಮಹಾಶಿವನ ದೇವಾಲಯ ಅಂತ ಅನ್ಸುತ್ತೆ, ಬಟ್ ಅಲ್ಲ. ಈ ದೇವಾಲಯ ಇಲ್ಲಿಯವರೆಗೂ ಭಾರತ ದೇಶದಲ್ಲಿ ಎಲ್ಲೂ ನೋಡದಂತಹ ಯಮಧರ್ಮರಾಜನ ದೇವಾಲಯ. ಈ ದೇವಾಲಯಕ್ಕೆ ಯಮಧರ್ಮರಾಜನನ್ನ ಪೂಜೆ ಮಾಡೋಕೆ ಯಾರು ಕೂಡ ಹೋಗಲ್ಲ. ಯಾಕಂದ್ರೆ ಅಲ್ಲಿನ ಜನರು ಬಲವಾಗಿ ನಂಬ್ತಾ ಇರುವ ವಿಷಯ ಏನು ಅಂದ್ರೆ, ಯಾವುದಾದ್ರೂ ಒಂದು ಸಜೀವ ಜೀವಿಯ ಮೇಲೆ ಆ ಯಮಧರ್ಮರಾಜನ ನೋಟ ಬಿದ್ರೆ ಅದು ನಿರ್ಜೀವವಾಗಿ ಬದಲಾಗಿ ಬಿಡುತ್ತೆ ಎಂದು ನಂಬ್ತಾರೆ. ಅದಕ್ಕಾಗಿಯೇ ಆ ದೇವಾಲಯದಲ್ಲಿ ಯಾವತ್ತೂ ಕೂಡ ಪೂಜೆಗಳೇ ನಡೆಯಲ್ಲ. ನಂಬರ್ 6 ದಕ್ಷಿಣಮುಖಿ ನಂದಿ ಟೆಂಪಲ್. ಇದು ಕರ್ನಾಟಕದ ಬೆಂಗಳೂರಿನಲ್ಲಿದೆ. ಇದರ ಪ್ರತ್ಯೇಕತೆ ಏನು ಅಂದ್ರೆ, ಭಾರತದಲ್ಲಿರುವ ಪ್ರತಿಯೊಂದು ದೇವಾಲಯದಲ್ಲಿ ಪ್ರತಿಯೊಂದು ನಂದಿ ಕೂಡ ಪಶ್ಚಿಮ ದಿಕ್ಕಿನ ಕಡೆ ಅಥವಾ ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿರುತ್ತೆ. ಆದ್ರೆ ಈ ದೇವಾಲಯದಲ್ಲಿರುವ ನಂದಿಯ ವಿಗ್ರಹ ದಕ್ಷಿಣದ ಕಡೆ ಮುಖ ಮಾಡಿರುತ್ತೆ. ಅದಕ್ಕಾಗಿಯೇ ಈ ದೇವಾಲಯಕ್ಕೆ ದಕ್ಷಿಣಮುಖಿ ನಂದಿ ಎಂಬ ಹೆಸರನ್ನ ಇಡಲಾಗಿದೆ. ಅಷ್ಟೇ ಅಲ್ಲ, ಆ ನಂದಿಯ ಬಾಯಿಯಿಂದ ನಿರಂತರವಾಗಿ ನೀರು ಬರ್ತಾನೆ ಇರುತ್ತೆ. ಈ ರೀತಿ ಹೊರಗಡೆ ಬರುವ ಆ ನೀರು ಡೈರೆಕ್ಟ್ ಆಗಿ ಕೆಳಗಡೆ ಇರುವ ಶಿವಲಿಂಗದ ಮೇಲೆ ಬೀಳ್ತಾ ಇರುತ್ತೆ. ನಂಬರ್ 7 ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್. ಈ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಬಗ್ಗೆ ನಾವು ಈಗಾಗಲೇ ಬಹಳಷ್ಟು ವಿಡಿಯೋಗಳಲ್ಲಿ ತಿಳಿದುಕೊಂಡಿದ್ದೀವಿ. ವಿಷ್ಣುಮೂರ್ತಿ ಆದಿಶೇಷನ ಹೊಟ್ಟೆಯ ಮೇಲೆ ವಿಶ್ರಾಂತಿ ತೆಗೆದುಕೊಳ್ಳುವ ಭಂಗಿಯಲ್ಲಿ ಇಲ್ಲಿನ ವಿಗ್ರಹ ಇರುತ್ತೆ. ಸೊ ಈ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಟೋಟಲ್ 7 ರಹಸ್ಯ ಮಳಿಗೆಗಳಿವೆ ಎಂದು ನಮಗೆಲ್ರಿಗೂ ಗೊತ್ತು. ಅದರಲ್ಲಿ 6 ಬಾಗಿಲುಗಳನ್ನ ಈಗಾಗಲೇ ತೆರೆದು ಬಿಟ್ಟಿದ್ದಾರೆ. ಅವುಗಳಲ್ಲಿ ಲೆಕ್ಕವಿಲ್ಲದಷ್ಟು ಬಂಗಾರ ಹೊರಗಡೆ ಬಿದ್ದಿರುವ ವಿಷಯ ನಮ್ಗೆಲ್ರಿಗೂ ಗೊತ್ತಿದೆ. ಆದ್ರೆ ಇಲ್ಲಿ ರಹಸ್ಯ ಏನಪ್ಪಾ ಅಂದ್ರೆ, ಇನ್ನೂ ಇಲ್ಲಿಯವರೆಗೂ ತೆರೆಯಲು ಆಗದಂತಹ ಆ 7ನೇ ಕೊಠಡಿ, ಅದನ್ನ ತೆರೆಯಬಾರದು ಎಂದು ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನು ಕೂಡ ಪಾಸ್ ಮಾಡಿದೆ. ಇಲ್ಲಿಯವರೆಗೆ ಯಾವ ಸರ್ಕಾರವೂ ಕೂಡ ಈ ದೇವಾಲಯದ ಬಾಗಿಲನ್ನ ತೆರೆಯೋಕೆ ಮಾತ್ರ ಸಾಹಸ ಮಾಡಿಲ್ಲ. ಯಾಕೆಂದ್ರೆ ಆ ದೇವಾಲಯದ ಬಾಗಿಲುಗಳನ್ನ ತೆರೆಯೋಕೆ ಯಾವುದೇ ರೀತಿಯ ಬೀಗ ಇರಲ್ಲ. ಆ ಬಾಗಿಲುಗಳನ್ನ ಕೆಲವು ಮಂತ್ರಶಕ್ತಿಗಳಿಂದ ಮಾತ್ರವೇ ತೆರೆಯಬೇಕಾಗಿದೆ. ಅಷ್ಟೇ ಅಲ್ಲ, ಆ ಬಾಗಿಲಿನ ಮೇಲೆ ಇರುವ ನಾಗಬಂಧವು ಕೂಡ ತುಂಬಾ ಶಕ್ತಿಯನ್ನ ಹೊಂದಿದೆ ಎಂದು ಹೇಳ್ತಾ ಇರ್ತಾರೆ. ಪೂರ್ವ ಕಾಲದಲ್ಲಿ ಯಾವುದಕ್ಕಾದ್ರೂ ನಾಗಬಂಧವನ್ನ ಹಾಕಿದ್ರೆ ಎಷ್ಟು ಸಾವಿರ ವರ್ಷಗಳು ಕಳೆದರೂ ಕೂಡ ಆ ವಸ್ತುಗಳಿಗೆ ನಾಗಜಾತಿ ರಕ್ಷಣೆಯಾಗಿ ಇರುತ್ತೆ ಎಂದು ನಂಬ್ತಾ ಇದ್ರು. ಅದಕ್ಕಾಗಿಯೇ ಭಾರತದ ಸರ್ಕಾರ ಮತ್ತು ಪ್ರಜೆಗಳು ಆ ದೇವಾಲಯದ ಕೊಠಡಿಯನ್ನ ತೆರೆದ್ರೆ ಪ್ರಳಯ ಬರುತ್ತೆ ಎಂದು, ಅದು ಯಾರಿಗೂ ಒಳ್ಳೆಯದಲ್ಲ ಎಂದು ಭಯಪಡ್ತಿದ್ದಾರೆ. ಅದಕ್ಕಾಗಿಯೇ ಇಲ್ಲಿಯವರೆಗೆ ಆ ಬಾಗಿಲುಗಳನ್ನ ತೆರೆಯೋಕೆ ಹಿಂಜರಿತಾ ಇದ್ದಾರೆ. ಈ ದೇವಾಲಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತ ಅಂದ್ಕೊಂಡ್ರೆ ತಪ್ಪದೆ ಈ ವಿಡಿಯೋವನ್ನ ನೋಡಿ. ಅದೇ ರೀತಿ ಈ ವಿಡಿಯೋವನ್ನು ಕೂಡ ನೋಡಿ. ಇದರಲ್ಲಿ ನಾಗಬಂಧ ಅಂದ್ರೆ ಏನು, ನಾಗಬಂಧವನ್ನ ಹೇಗೆ ಹಾಕ್ತಾರೆ ಎಂಬ ಎಲ್ಲಾ ವಿಷಯಗಳನ್ನ ವಿವರಿಸಿದ್ದೀನಿ. ಇವುಗಳ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕೆ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 8 ಮೆಹಂದಿ ಬಾಲಾಜಿ ಟೆಂಪಲ್. ರಾಜಸ್ಥಾನಿನಲ್ಲಿರುವ ಈ ದೇವಾಲಯ ಆಂಜನೇಯನ ಬಾಲ್ಯದ ಜೀವನಕ್ಕೆ ಸಂಬಂಧಿಸಿದೆ. ಈ ದೇವಾಲಯಕ್ಕೆ ಕೇವಲ ತಮ್ಮ ಶರೀರದಲ್ಲಿ ಯಾವುದಾದ್ರೂ ದುಷ್ಟಶಕ್ತಿ ಇದೆ ಅಂತ ಅಂದುಕೊಂಡವರು ಮಾತ್ರವೇ ಹೋಗ್ತಾರೆ. ಇನ್ನೂ ಮುಖ್ಯವಾಗಿ ಈ ದೇವಾಲಯದಲ್ಲಿ ಯಾವುದೇ ರೀತಿಯ ಪ್ರಸಾದವನ್ನ ಕೊಡಲ್ಲ. ಜೊತೆಗೆ ಈ ದೇವಾಲಯದ ಒಳಗಡೆ ಯಾವುದೇ ರೀತಿಯ ಆಹಾರ ಪದಾರ್ಥಗಳನ್ನ ಅಲೋ ಮಾಡಲ್ಲ. ಇನ್ನೂ ಹೇಳಬೇಕು ಅಂದ್ರೆ, ಒಂದು ಬಾರಿ ಈ ದೇವಾಲಯದ ದರ್ಶನವನ್ನ ಮಾಡಿಕೊಂಡು ಈ ದೇವಾಲಯದಿಂದ ಹೊರಗಡೆ ಹೋಗುವ ಸಮಯದಲ್ಲಿ ಹಿಂದೆ ತಿರುಗಿ ಕೂಡ ನೋಡಬಾರ್ದು. ಆ ರೀತಿ ನೋಡಿದ್ರೆ ಹೋಗಿರುವ ದುಷ್ಟಶಕ್ತಿ ಮತ್ತೆ ಹಿಡಿಯುತ್ತವೆ ಎಂದು ಕೂಡ ಹೇಳ್ತಾ ಇರ್ತಾರೆ. ನಂಬರ್ 9 ಶ್ರೀ ಜಗನ್ನಾಥ ಟೆಂಪಲ್. ಒರಿಸ್ಸಾ ರಾಜ್ಯದಲ್ಲಿರುವ ಈ ಜಗನ್ನಾಥ ದೇವಾಲಯ ತುಂಬಾ ರಹಸ್ಯದಿಂದ ಕೂಡಿರುತ್ತೆ. ಯಾಕೆಂದ್ರೆ ಶ್ರೀಕೃಷ್ಣ ಇಂದಿಗೂ ಕೂಡ ಈ ದೇವಾಲಯದಲ್ಲಿ ವಾಸಿಸ್ತಿದ್ದಾನೆ ಎಂದು ಅಲ್ಲಿನ ಜನರು ನಂಬ್ತಿದ್ದಾರೆ. ಇನ್ನು ಕೆಲವು ಜನರು ಶ್ರೀಕೃಷ್ಣನ ರೂಪ ಪ್ರತಿದಿನ ಆ ದೇವಾಲಯಕ್ಕೆ ಬಂದು ಹೋಗುತ್ತೆ ಎಂದು ನಂಬ್ತಾ ಇರ್ತಾರೆ. ಯಾಕೆಂದ್ರೆ ಈ ಜಗನ್ನಾಥ ದೇವಾಲಯದಲ್ಲಿರುವ ವಿಗ್ರಹದಲ್ಲಿ ಆ ಕೃಷ್ಣನ ನಿಜವಾದ ಹೃದಯವನ್ನ ಇಟ್ಟಿದ್ದಾರಂತೆ. ಇಲ್ಲಿ ಇನ್ನೂ ನಂಬೋಕಾಗದಂತಹ ವಿಷಯ ಏನು ಅಂದ್ರೆ, ಈ ದೇವಾಲಯದ ಮೇಲೆ ಇರುವ ಧ್ವಜ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರಾಡ್ತಾ ಇರುತ್ತೆ. ಅಂಡ್ ದೇವಾಲಯದ ಹೊರಗಡೆ ಸಮುದ್ರದ ಅಲೆಗಳ ಶಬ್ದ ಕೂಡ ತುಂಬಾ ಜಾಸ್ತಿಯಾಗಿ ಕೇಳಿ ಬರುತ್ತೆ. ಆದ್ರೆ ಒಂದು ಬಾರಿ ದೇವಾಲಯದ ಒಳಗಡೆ ಕಾಲಿಟ್ರೆ ನಮಗೆ ಯಾವುದೇ ರೀತಿಯ ಶಬ್ದಗಳು ಕೇಳಿಸಲ್ಲ. ಸುತ್ತಮುತ್ತಲು ಪೂರ್ತಿ ವಾತಾವರಣ ಪ್ರಶಾಂತವಾಗಿ ಬದಲಾಗಿ ಬಿಡುತ್ತೆ. ನಂಬರ್ 10 ಶನೀಶ್ವರ ಟೆಂಪಲ್. ನಮ್ಮ ದೇಶದಲ್ಲಿ ಸೂರ್ಯ ದೇವರ ಪುತ್ರನಾಗಿರುವ ಶನೀಶ್ವರನ ದೇವಾಲಯಗಳು ಬಹಳಷ್ಟು ಕಾಣಿಸಿಕೊಳ್ಳುತ್ತವೆ. ಆದ್ರೆ ಎಲ್ಲದಕ್ಕಿಂತ ಪ್ರತ್ಯೇಕವಾಗಿರುವ ದೇವಾಲಯ ಮಹಾರಾಷ್ಟ್ರದ ಅಹಮದಾಪುರಕ್ಕೆ ಸ್ವಲ್ಪ ದೂರದಲ್ಲಿರುವ ಶಿಂಗ್ನಾಪುರ್ ಶನಿದೇವ್ ದೇವಾಲಯ. ಈ ದೇವಾಲಯದ ಪ್ರತ್ಯೇಕತೆ ಏನು ಅಂದ್ರೆ, ಈ ದೇವಾಲಯದಲ್ಲಿರುವ ಶನೀಶ್ವರನಿಗೆ ಯಾವುದೇ ರೀತಿಯ ಗರ್ಭಗುಡಿ ಇಲ್ಲದೆ ಹೊರಗಡೆ ಎಲ್ರಿಗೂ ಕಾಣುವ ಹಾಗೆ ಇರುತ್ತೆ. ಶಿಂಗ್ನಾಪುರದ ಶನಿದೇವರನ್ನ ಅಲ್ಲಿನ ಪ್ರಜೆಗಳು ಎಷ್ಟು ನಂಬ್ತಾರೆ ಅಂದ್ರೆ, ಅಲ್ಲಿನ ಪ್ರಜೆಗಳು ಇಂದಿಗೂ ಕೂಡ ತಮ್ಮ ಮನೆಗಳಿಗೆ
ಬಾಗಿಲುಗಳನ್ನ ಇಟ್ಕೊಂಡಿಲ್ಲ. ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಒಂದು ಚಿಕ್ಕ ಕಳ್ಳತನವೂ ಕೂಡ ನಡೆದಿಲ್ವಂತೆ. ಯಾಕೆಂದ್ರೆ ಅಲ್ಲಿನ ಪ್ರಜೆಗಳು ಯಾವುದಾದ್ರೂ ಕಳ್ಳತನ ಮಾಡಿದ್ರೆ ಅವರಿಗೆ ಸ್ವತಃ ಶನೀಶ್ವರನೇ ಶಿಕ್ಷೆಯನ್ನ ಹಾಕ್ತಾನೆ ಎಂದು ನಂಬ್ತಾ ಇರ್ತಾರೆ. ನಂಬರ್ 11 ಖಜುರಾಹೋ ಟೆಂಪಲ್. ಈ ದೇವಾಲಯವನ್ನ ಒಬ್ಬ ರಾಜ ಸ್ತ್ರೀಯರು ಮತ್ತು ಪುರುಷರ ಸಂಬಂಧಕ್ಕೆ ಪ್ರತೀಕವಾಗಿ ನಿರ್ಮಿಸಿಕೊಟ್ಟಿದ್ದಾರೆ. ಈ ದೇವಾಲಯ ಮಧ್ಯಪ್ರದೇಶದ ಚದರ್ಪುರ್ ಜಿಲ್ಲೆಯ ಒಂದು ಗ್ರಾಮದಲ್ಲಿದೆ. ಇಂದಿಗೂ ಕೂಡ ಭಾರತದಲ್ಲಿರುವ ಪ್ರಜೆಗಳು ತಾಜ್ ಮಹಲ್ ನ ನಂತರ ಈ ದೇವಾಲಯವನ್ನೇ ಹೆಚ್ಚಾಗಿ ನೋಡೋಕೆ ಬರ್ತಾ ಇರ್ತಾರೆ. ಈ ದೇವಾಲಯ ನಮ್ಮ ಭಾರತದ ಶಿಲ್ಪಕಲೆಗೆ ಮತ್ತು ವಾಸ್ತುಶಾಸ್ತ್ರಕ್ಕೆ ಒಂದು ಪ್ರತೀಕವೆಂದು ಭಾವಿಸಲಾಗುತ್ತೆ. ಈ ದೇವಾಲಯವನ್ನ ಸರಿಸುಮಾರು 900ರಿಂದ 1130ರ ಮಧ್ಯಕಾಲದಲ್ಲಿ ನಿರ್ಮಿಸಿರಬಹುದು ಎಂದು ಅಂದಾಜಿಸಲಾಗಿದೆ. ನಂಬರ್ 12 ಕೈಲಾಸನಾಥ ದೇವಾಲಯ. ಮಹಾರಾಷ್ಟ್ರದಲ್ಲಿರುವ ಈ ಕೈಲಾಸನಾಥ ದೇವಾಲಯವನ್ನ 8ನೇ ಶತಮಾನದಲ್ಲಿ ಒಂದು ಅತಿದೊಡ್ಡ ಬೆಟ್ಟವನ್ನ ಕೊರೆದು ನಿರ್ಮಿಸಲಾಗಿದೆ. ಆದ್ರೆ ಇಲ್ಲಿ ಯಾರಿಗೂ ಅರ್ಥವಾಗದ ರಹಸ್ಯ ಏನು ಅಂದ್ರೆ 8ನೇ ಶತಮಾನದಲ್ಲಿ ಅಷ್ಟು ದೊಡ್ಡ ಬೆಟ್ಟವನ್ನ ಕೊರೆದು ಈ ರೀತಿ ದೇವಾಲಯವನ್ನ ನಿರ್ಮಿಸುವಂತಹ ಟೆಕ್ನಾಲಜಿ ಆ ಸಮಯದಲ್ಲಿ ಎಲ್ಲಿಂದ ಬಂತು ಎಂಬುದು ಯಾರಿಗೂ ಗೊತ್ತಿಲ್ಲ. ಇಂತಹ ದೇವಾಲಯಗಳು ನಮ್ಮ ಭಾರತದಲ್ಲಿ ಬಹಳಷ್ಟಿವೆ. ಸೊ ಇಂತವುಗಳನ್ನ ನೋಡಿದಾಗ ಪ್ರಸ್ತುತ ಕಾಲದಲ್ಲಿ ಬಳಸುವ ಟೆಕ್ನಾಲಜಿಗಿಂತ ಆಗಿನ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ಡ್ ಆಗಿತ್ತು ಎಂದು ಅರ್ಥವಾಗುತ್ತೆ. ಈ ಕೈಲಾಸನಾಥ ದೇವಾಲಯದ ಬಗ್ಗೆ ಆಲ್ರೆಡಿ ನಾನು ಒಂದು ಸಪರೇಟ್ ವಿಡಿಯೋವನ್ನ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ತಿಳ್ಕೋಬೇಕು ಅಂತ ಅಂದುಕೊಂಡ್ರೆ ತಪ್ಪದೆ ಆ ವಿಡಿಯೋವನ್ನು ಕೂಡ ನೋಡಿ. ಅದರ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇದು ಫ್ರೆಂಡ್ಸ್, ಈ ಎಲ್ಲಾ ದೇವಾಲಯಗಳಲ್ಲಿ ನೀವು ಯಾವುದಕ್ಕೆ ಹೋಗಿ ಭೇಟಿ ನೀಡಿದ್ದೀರಾ ಮತ್ತು ಯಾವ ದೇವಾಲಯಕ್ಕೆ ಹೋಗ್ಬೇಕು ಅಂತ ಅಂದುಕೊಂಡಿದ್ದೀರಾ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೂ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್.